ಇವಾಗ ನಿಮ್ಗೊಂದು ಕಲೆ ತೋರಿಸ್ತೀನಿ, ಯಾವ ಥರ ಇರ್ಬೋದು ಅಂತ. ಸೂಪರ್ ಆಗಿದೆ. ಸೊ ಕೇಳೋಣ ಇವತ್ತು ಇವ್ರು ಏನಂತಾರೆ ಇರ್ತಾರೆ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ಹೇಳಿ. ಏನಿವೆಲ್ಲ? ಇದೆಲ್ಲ ತೆಂಗಿನಕಾಯಿ, ಒಣಗಿರೋ ತೆಂಗಿನಕಾಯಲ್ಲಿ ಸಿಪ್ಪೆ ತೆಗೆದು ಮಾಡೋ ಅಂತ ಕಲೆ ಇದು. ಸೊ ನಿಮ್ಮಿಂದ ನನ್ಗೊಂದು ಹೆಲ್ಪ್ ಆಗ್ಬೇಕಾಗಿತ್ತಲ್ಲ. ಹೇಳಿ. ಇದು ನನ್ಗೆ ತುಂಬಾ ಇಷ್ಟ ಆಯ್ತು. ಇದು ಆಂಜನೇಯ ತಾನೆ? ಹೌದು. ಇದು ನೀವು ನಮ್ಗೆ ಫ್ರೀಯಾಗಿ ಕೊಡ್ಬೋದಾ? ಫ್ರೀಯಾಗಿ ಕೊಡ್ಬೋದಾಯ್ತು, ಯಾರು ಆರ್ಡರ್ ಹೇಳಿದ್ದಾರೆ. ಇದು ಫ್ರೀಯಾಗಿ ಕೊಟ್ರೆ ಲಾಸ್ಟ್ ಆಗಲ್ವಾ ಯಜಮಾನ್ರೆ ನಿಮ್ಗೆ? ಒಂದು ತಾನೇ ನಮ್ಮ ಮಗನ್ ತರ ನೀವು ಫ್ರೀಯಾಗಿ ಕೊಡೋಣ. ಇದು ಸೇಲ್ ಆಗಿಲ್ಲ ನಿಮ್ ಜೀವನ ನಡೆಯಲ್ವಲ್ಲ? ಹೌದು. ಒಂದೊಂದ್ಸ ಹೋಗುತ್ತೆ, ಒಂದೊಂದ್ಸ ಹೋಗಲ್ಲ. ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ನಾವು ಜೀವನ ಮಾಡ್ತೀವಿ. ಇದೇ ಜೀವನ ನಿಮ್ಗೆ? ಎಷ್ಟು ದಿವಸ ಬೇಕು ಯಜಮಾನ್ರೆ ಇದನ್ನ ಮಾಡಕ್ಕೆ? ಒಂದ್ ದಿವಸ ಬೇಕಾಗುತ್ತೆ ಮಾಡಕ್ಕೆ. ಸಿಪ್ಪೆ ತೆಗಿಬೇಕಾದ್ರೆ ಈ ತರ ಕೈಯಲ್ಲೆಲ್ಲ ಬಬ್ಬೆ ಬರುತ್ತೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಯಜಮಾನ್ರೆ ಇದನ್ನ? ಒಂದು 20-25 ವರ್ಷದಿಂದ ಮಾಡ್ತಾರೆ. ಮತ್ತೆ ಇದನ್ನ ಹೆಂಗ್ ಕಲ್ತ್ರ ನೀವು? ಇದು ಶಬರಿಮಲೆಗೆ ಹೋಗಿದ್ದಾಗ ಒಂದ್ ಮಂಕಿ ಮಾಡಿದ್ರು. ಅದನ್ನ ನೋಡ್ಕೊಂಬಂದು ಸಿಪ್ಪೆ ತೆಗೆದು ಒಂದ್ ಮಂಕಿ ಮಾಡೋದ್ ಕಲ್ತ್ಕೊಂಡೆ. ಆಮೇಲೆ ಏನೇನ್ ಮಾಡ್ಬೋದು ಅಂತ ಗಣೇಶ, ಮಂಕಿ, ಮೊಲ, ಮೀನು, ಕಳಸ, ಲಿಂಗ, ಬುದ್ಧ ಇದೆ. ಗಣೇಶ ಇದೆ, ಆಮೆ ಇದೆ. ಇದು ಗಣೇಶ. ಇನ್ನು ಏನೇನ್ ಮಾಡಿದ್ದೀರಾ ಯಜಮಾನ್ರೆ? ಇನ್ನ ಫೋಟೋ ಇದೆ ನೋಡಿ. ಇಷ್ಟೆಲ್ಲ ಮಾಡಿದ್ದೀರಾ? ಹೌದು. ಇದೇ ನೀವು ಮೊದ್ಲು ಮಾಡಿದ್ದು? ಒಂದ್ ಸಿಂಗಲ್ ಮಂಕಿ ಮಾಡಿದ್ದೆ. ಆಮೇಲೆ ಇವೆಲ್ಲ ಕಲ್ತ್ಕೊಂಡು. ಈ ಪೇಪರ್ ಅಲ್ಲೆಲ್ಲ ಬಂದೈತ್ಯಾ? ಹೌದು, ಪೇಪರ್. ಕನ್ನಡ ಪೇಪರ್ ಎಲ್ಲ ಬಂದಿದೆ. ಇಷ್ಟೆಲ್ಲ ಮಾಡಿದಿರ ಗೌರ್ಮೆಂಟ್ ಏನ್ ಫೆಸಿಲಿಟಿಗಳು ಸಿಕ್ಕಿಲ್ವಾ ನಿಮ್ಗೆ? ಯಾರು ಗುರುತಿಸಿಲ್ಲ. ಇಂಥ ಅದೆಷ್ಟೋ ಬಡ ಕಲಾವಿದ್ರು ರಸ್ತೆ ಬದಿಯಲ್ಲೇ ಜೀವನ ಕಳೀತಿರೋದು ನೋಡಿದ್ರೆ ಅಯ್ಯೋ ಅನ್ಸುತ್ತೆ.